ಆತ್ಮೀಯರೇ ನಮಸ್ತೆ. ವಿಷಯ ಏನಂದರೆ, ಈ ಆಫೀಸ್ ಅಂದರೆ ಈ ವಾಟ್ಸಪ್ ಗ್ರೂಪ್ಗಳಲ್ಲಿ ಬರುವಂತಹ ಆಫೀಸ್ ಅಂದರೆ ಲೋಡು, ಇಲ್ಲಿಂದ ಇಲ್ಲಿಗೆ ಲೋಡ್ಗಳಿವೆ, ರವಾನೆಗಳು ತುಂಬ ಬರ್ತಾ ಇರುತ್ತೆ. ಅದರಲ್ಲಿ ನಾವು ಮೋಸ ಹೋಗ್ತೀವಿ. ಮೋಸ ಅಂದರೆ ತುಂಬ ಮೋಸ ಹೋಗ್ತೀವಿ. ಯಾಕಂದರೆ ಒಂದು ನನ್ನ ಆತ್ಮೀಯ ಗೆಳೆಯ ಒಂದು ಲೋಡು ಚೆನ್ನೈಯಿಂದ ಬ್ಯಾಂಗ್ಳೂರಿಗೆ ಒಂದು ಲೋಡನ್ನು ಎತ್ಕೊಂಡು ಬರ್ತಾರೆ. ಆ ಲೋಡ್ ಆದ ತಕ್ಷಣ ಆಫೀಸವ್ರು ಹೇಳ್ತಾರೆ, ನಾನು ನಿಮಗೆ ಅಡ್ವಾನ್ಸ್ ಪೇ ಮಾಡ್ತೀನಿ, ನೀವು ಹೋಗ್ತಾ ಇರಿ. ಅಂದರೆ ಅಡ್ವಾನ್ಸ್ ಲೋಡ್ ಆಗಿರುತ್ತೆ. ಅವ್ರದ್ದು ಟೋಟಲ್ ಬಾಡಿಗೆ ಬಂದುಬಿಟ್ಟು 24,800 ರೂಪಾಯಿ, ಹತ್ರ 25,000 ರೂಪಾಯಿ. ಅಡ್ವಾನ್ಸ್ ಲೋಡು ಮಾಡಿ ಬರ್ತಾರೆ. ಪಾಪ ಅವರು ರಾತ್ರಿ ಹೊತ್ತು ಫೋನ್ ಮಾಡ್ತಾರೆ. ಫೋನ್ ಮಾಡಿದಾಗ ಒಂದು ಮೊಬೈಲ್ ಸ್ವಿಚ್ ಆಫ್ ಆಗಿರುತ್ತೆ. ಇನ್ನೇನು ಚೆನ್ನೈಯಿಂದ ಬೆಂಗಳೂರಿಗೆ ಅಂತೇಳಿ ಅವ್ರು ಲೋಡ್ ಮಾಡ್ಕೊಂಡು ಸೀದಾ ಬಂದುಬಿಟ್ಟು ಬೆಳಿಗ್ಗೆ ಹೊತ್ತಿಗೆ ಬೆಂಗಳೂರಿಗೆ ಬಂದು ಅನ್ಲೋಡ್ ಪಾಯಿಂಟಲ್ಲಿಟ್ಟು ಫೋನ್ ಮಾಡ್ತಾರೆ. ಆವಾಗ ಫೋನ್ ರಿಸೀವ್ ಆಗುತ್ತೆ. ಫೋನ್ ರಿಸೀವ್ ಆಗಿಬಿಟ್ಟು ಹೇಳ್ತಾರೆ, ಇದು ನಾನು ಅನ್ಲೋಡ್ ಮಾಡಿ ರಿಸಿಪ್ಟ್ ಕಳಿಸಿ ನಾನು ಒಟ್ಟಿಗೆ ಪೇಮೆಂಟ್ ಮಾಡ್ತೀನಿ ಅಂತ. ಇದು ಅನ್ಲೋಡ್ ಆಗಿರೋದು ಆಗಸ್ಟ್ 22ನೇ ತಾರೀಕು. ಅನ್ಲೋಡ್ ಆಗಿರೋದು. ಇದುವರೆಗೂ ಇವತ್ತು ಸೆಪ್ಟೆಂಬರ್ 10ನೇ ತಾರೀಕು. ಇದು ಅವ್ರಿಗೆ ₹1 ಬಾಡಿಗೆ ಬಂದಿಲ್ಲ. ಇದರ ಸಂಬಂಧವಾಗಿ ಎಲ್ಲರ ಹತ್ರನೂ ಮಾತಾಡಿ ಆಯಿತು, ಅವರಿಗೆ ಫೋನ್ ಮಾಡಿ ಆಯಿತು, ಯಾವುದೇ ಒಂದು ರೆಸ್ಪಾನ್ಸ್ ಇಲ್ಲ. ಅಂದರೆ ಪಾಪ ಅವರು ಒಬ್ಬರೇ ಏನು ಮಾಡೋಕ್ಕಾಗತ್ತೆ ಹೇಳಿ. ಎಲ್ರಿಗೂ ಫೋನ್ ಮಾಡೋದು, ಅವ್ರಿಗೆ ಫೋನ್ ಮಾಡೋದು, ಅವ್ರ ನಂಬರ್ ಬ್ಲಾಕ್ ಮಾಡೋದು, ನಾನು ಬಾಡಿಗೆ ಕೊಡ್ತೀನಿ ಅಂತ ಹೇಳೋದು, ಈ ಥರ ಆಟ ಆಡಿಸ್ತಾ ಇದ್ದಾರೆ. ರೆಡ್ಡಿ ಟ್ರಾನ್ಸ್ಪೋರ್ಟ್ ಅಂತ ಹೇಳಿ ಅವ್ರ ಅಡ್ರೆಸ್ ಬಂದುಬಿಟ್ಟು ಕನಕಪುರ ಅಂತ ಏನೋ ತೋರಿಸ್ತಾ ಇದೆ. ನಾನು ಇದನ್ನು ನಿಮಗೆ ಇದರಲ್ಲಿ ಕಳ್ಕೊಳಿಸ್ತೀನಿ. ಇದು ಇಂಥವರಿಗೆ ಅಂದರೆ ಲಾರಿ ಅವರಂತೂ ಮೋಸ ಹೋಗ್ತಾರೆ. ಇನ್ಯಾವ ದೊಡ್ಡ ಕಂಪ್ನಿಯವರು ಇವರಂಥ ಮೋಸಗಾರಿಗೆ ಲೋಡ್ ಕೊಟ್ಟು ವಂಚನೆಯಲ್ಲಿ ಕೀಳಾಗೋದು ಬೇಡ ಅಂತೇಳಿ ಈ ವಾಯ್ಸ್ ಬಿಡ್ತಾ ಇದ್ದೀನಿ. ರೆಡ್ಡಿ ಅವ್ರಿಗೆ ಯಾರು ಲೋಡ್ ಕೊಡ್ತಾರೆ ಅವರಿಗೆ ಈ ವಾಯ್ಸ್ನ ತಳಿಸ್ಬೇಕು. ಯಾಕಂದರೆ ಅವರ ಹಣೆ ಬರಹ ಗೊತ್ತಾಗಲಿ ಅಂತ. ಅಂದರೆ ಮೋಸ ಮಾಡಬಾರ್ದು. ಪಾಪ ಲಾರಿ ಡ್ರೈವರು ಹೆಚ್ಚು ಕಮ್ಮಿ ಅಂದರೆ 25,000 ಬಾಡಿಗೆ ಬರಬೇಕಂದ್ರೆ ಅವನಿಗೆ 18,000 ರೂಪಾಯಿ ಖರ್ಚೇ ಆಗುತ್ತೆ. ಟೋಲು, ಡೀಸಲು, ಬಂಡವಾಳ ಅಂತ ಹೇಳಿ ಎಲ್ಲ 18,000 ಖರ್ಚಾಗ್ಬಿಡುತ್ತೆ ನನ್ನ ಲೆಕ್ಕ ಪ್ರಕಾರದಲ್ಲಿ. ಮಿಕ್ಕಿದ್ದು 4-5 ಸಾವಿರ ರೂಪಾಯಿಗೋಸ್ಕರ ತಿಂಗಳು ಕಟ್ಟಲೆ ಯಾರ ಹತ್ರ ಸಾಲ ಮಾಡಿ ಡೀಸೆಲ್ ಹಾಕ್ಕೊಂಡು ಬಂದು ಈ ಥರ ಮಾಡುವಾಗ ನೋಡಿ, ಇಂಥ ನಾಚಿಕೆಗೆಟ್ಟ ಮಾನ ಇಲ್ಲದಂತಹ ಇವರ ಹೆಂಡತಿ ಮಕ್ಕಳನ್ನು ಸಾಕೋಕ್ಕೋಸ್ಕರ ಲಾರಿ ಅವರ ದುಡ್ಡನ್ನು ತಿಂದು ತೇಗ್ತಾ ಇರೋಂತಹ ಇಂಥವರಿಗೆ ಒಂದು ಒಳ್ಳೆ ಪಾಠ ಆಗಲಿ. ಈ ವಾಯ್ಸನ್ನು ಎಲ್ಲರೂ ಶೇರ್ ಮಾಡಿ. ದಯವಿಟ್ಟು ಡ್ರೈವರ್ಗಳು ಒಗ್ಗಟ್ಟಲ್ಲಿದ್ದರೆ ಎಲ್ಲ ಬರುತ್ತೆ. ಓಕೆನಾ? ನಿಮ್ಮ ಹತ್ರ ಕೈ ಮುಗಿದು ಕೇಳ್ಕೊಳ್ತೀನಿ. ಈ ವಾಯ್ಸ್ ಮತ್ತು ಈ ವಿಡಿಯೋನ ಹಾಕ್ಬಿಡ್ತೀನಿ. ಅವ್ರ ಡೀಟೇಲು, ಅವ್ರ ಟ್ರಾನ್ಸ್ಪೋರ್ಟು, ಇದು ಅವ್ರ ನಂಬರು ಎಲ್ಲ ಹಾಕ್ಬಿಡ್ತೀನಿ. ದಯವಿಟ್ಟು ಎಲ್ಲರೂ ಶೇರ್ ಮಾಡಿ.